ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಕರ್ನಾಟಕ ಒಳಗೆ ಇಷ್ಟು ಎಲ್ಲ ಸಮಸ್ಯೆಗಳು ಇದೆ, ಅದನ್ನ ಅಪೋಸಿಷನ್ ಯಾಕೆ ಮೌನ ಆಗಿ ಇದೆ, ಯಾಕೆ ಪ್ರತಿಭಟನೆ ಮಾಡಾಕತ್ತೆ ಸರ್ಕಾರ? ನಾವು ಯಾವತ್ತೂ ಕೂಡ ಮೌನವಾಗಿ ಕೂತಿಲ್ಲ. ನಾವು ಒಂದು ದಿನಾನೂ ಮೌನವಾಗಿ ಕೂತಿರ್ತಕ್ಕಂಥ ದಿನನೇ ಇಲ್ಲ. ಈಗ ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ JDLP ನಾಯಕರು ಬಾಬಣ್ಣವರಿರ್ಬೋದು ಅಥವಾ ನಮ್ಮ ಶಾಸಕರುಗಳು ಸದನದ ಒಳಗಡೆ ಯಾವುದೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೀದಿಲಿ ಧ್ವನಿ ಎತ್ತಕ್ಕಂಥ ಕೆಲಸ ಜನರ ಪರವಾಗಿ ನಿರಂತರವಾಗಿ ಮಾಡ್ಕೊಂಬಂದಿದ್ದೇನೆ. ಜನ ವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಇವೆಲ್ಲ ಪ್ರತಿನಿತ್ಯದ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ನೀತಿಗಳು ಇವತ್ತು ಏನು ನಮ್ಮ ಮೇಲೆ ಹೆಗಲ ಮೇಲೆ ಕಟ್ಟಿದ್ದಾರೆ. ಇದರ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 2 ವರ್ಷಗಳ ಕಾಲ ಸಂಘಟನೆ ಮತ್ತು ಸಂಘರ್ಷ ಎರಡಕ್ಕೂ ಕೂಡ ತಯಾರಾಗಿ ನುಗ್ತೇವೆ ಜನತಾದಳ ಪಕ್ಷ. ಕೇಳಿ ಸರ್. ಹೇಳಿ. ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಕರ್ನಾಟಕ ಒಳಗೆ ಇಷ್ಟು ಎಲ್ಲ ಸಮಸ್ಯೆಗಳು ಇದೆ, ಅದನ್ನ ಅಪೋಸಿಷನ್ ಯಾಕೆ ಮೌನ ಆಗಿ ಇದೆ, ಯಾಕೆ ಪ್ರತಿಭಟನೆ ಮಾಡಾಕತ್ತೆ ಸರ್ಕಾರ? ನಾವು ಯಾವತ್ತೂ ಕೂಡ ಮೌನವಾಗಿ ಕೂತಿಲ್ಲ. ನಾವು ಒಂದು ದಿನಾನೂ ಮೌನವಾಗಿ ಕೂತಿರ್ತಕ್ಕಂಥ ದಿನನೇ ಇಲ್ಲ. ಈಗ ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ JDLP ನಾಯಕರು ಬಾಬಣ್ಣವರಿರ್ಬೋದು ಅಥವಾ ನಮ್ಮ ಶಾಸಕರುಗಳು ಸದನದ ಒಳಗಡೆ ಯಾವುದೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೀದಿಲಿ ಧ್ವನಿ ಎತ್ತಕ್ಕಂಥ ಕೆಲಸ ಜನರ ಪರವಾಗಿ ನಿರಂತರವಾಗಿ ಮಾಡ್ಕೊಂಬಂದಿದ್ದೇನೆ. ಜನ ವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಇವೆಲ್ಲ ಪ್ರತಿನಿತ್ಯದ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ನೀತಿಗಳು ಇವತ್ತು ಏನು ನಮ್ಮ ಮೇಲೆ ಹೆಗಲ ಮೇಲೆ ಕಟ್ಟಿದ್ದಾರೆ. ಇದರ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 2 ವರ್ಷಗಳ ಕಾಲ ಸಂಘಟನೆ ಮತ್ತು ಸಂಘರ್ಷ ಎರಡಕ್ಕೂ ಕೂಡ ತಯಾರಾಗಿ ನುಗ್ತೇವೆ ಜನತಾದಳ ಪಕ್ಷ.